ಸೊ ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ KSOU ಜುಲೈ ಸೈಕಲ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ನಿಮಗೆ ಆಗಸ್ಟ್ 28 ಲಾಸ್ಟ್ ಡೇಟ್ ಇದೆ ಎಕ್ಸಾಮ್ ಫೀಸ್ ಪೇ ಮಾಡೋದು. ಅದೇ ರೀತಿ ನಿಮಗೆ ವಿತೌಟ್ ಫೈನ್ ಆಗಸ್ಟ್ 28 ಲಾಸ್ಟ್ ಡೇಟ್ ಇದೆ. ವಿತ್ ಫೈನ್ ನಿಮ್ಗೆ ಏನಂದರೆ ಸೆಪ್ಟೆಂಬರ್ 6 ಲಾಸ್ಟ್ ಡೇಟ್ ಇದೆ. ಸೊ ಇನ್ನು ಯಾರು ಎಕ್ಸಾಮ್ ಫೀಸ್ ಪೇ ಮಾಡಿಲ್ಲ ಅವರು ವಿತಿನ್ ಲಾಸ್ಟ್ ಡೇಟ್ ನಿಮ್ಮ ಎಕ್ಸಾಮ್ ಫೀಸನ್ನು ಪೇ ಮಾಡಿ. ಆ್ಯಂಡ್ ಈಗ ನೋಡ್ಬೋದಾದರೆ ಇನ್ನೊಂದು ಒಂದು PDF ಬಿಟ್ಟಿದ್ದಾರೆ KSOU ವೆಬ್ಸೈಟ್ನಲ್ಲಿ. ಅದೇನೆಂದರೆ ಎಕ್ಸಾಮ್ ಸೆಂಟರ್ ಬಗ್ಗೆ. ಸೊ ಯಾವೆಲ್ಲ ಸಿಟಿನಲ್ಲಿ ಯಾವೆಲ್ಲ ಕಾಲೇಜಸನ್ನು ಅಲಾಟ್ ಮಾಡಿದ್ದಾರೆ ಈ ವರ್ಷ ಅದ್ರ ಬಗ್ಗೆ ಒಂದು PDF ಹಾಕಿದ್ದಾರೆ. ಸೊ ನೀವು ಎಕ್ಸಾಮ್ ಫೀಸ್ ಪೇ ಮಾಡುವಾಗ ಎಕ್ಸಾಮ್ ಸೆಂಟರ್ ನಿಮಗೆ ಯಾವ್ದು ನಿಯರ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಓಕೆ, ನಿಮ್ಗೆ ಯಾವ್ದು ನಿಯರ್ ಆಗುತ್ತೆ. ಓಕೆ, ಸೊ ನಿಮ್ಮ ರೀಜ್ನಲ್ ಸೆಂಟರ್ ಯಾವುದು, ನೀವು ಎಲ್ಲಿ ಅಡ್ಮಿಷನ್ ಆಗಿದ್ದೀರಾ ಅದೇ ಸೆಂಟರ್ ಸೆಲೆಕ್ಟ್ ಮಾಡೋದು ಏನು ಕಂಪಲ್ಸರಿ ಏನಿಲ್ಲ. ನಿಮಗೆ ಯಾವುದು ನಿಯರ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಎಕ್ಸಾಮಿನೇಷನ್ ಫೀ ಪೇ ಮಾಡುವಾಗ ನಾನು ಬಳ್ಳಾರಿ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ನನ್ನ ಈಗ ಹಾಲ್ ಟಿಕೆಟ್ 1 ವೀಕ್ ಬಿಫೋರ್ ಎಕ್ಸಾಮ್ ಬರುತ್ತೆ ನಿಮ್ಮದು. ಆ ಹಾಲ್ ಟಿಕೆಟ್ನಲ್ಲಿ ನಿಮಗೆ ಬಳ್ಳಾರಿನಲ್ಲಿ KSOU ರೀಜ್ನಲ್ ಸೆಂಟರ್ ಇರುತ್ತಲ್ಲ ಅಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಓಕೆ, ಈ ಒಂದು PDFನಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಯಾವ ಸಿಟಿ ಸೆಲೆಕ್ಟ್ ಮಾಡ್ತೀರಾ ಅದರಲ್ಲಿ ಯಾವುದು ಕಾಲೇಜ್ ಅಲೋಟ್ ಆಗುತ್ತೆ ಅಂತ ಈ ಒಂದು PDFನಲ್ಲಿ ಇದೆ. ಸೊ ಇಲ್ಲಿ ನೋಡ್ಬೋದು ಈ ಒಂದು PDF ನೀವು ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡಬಹುದು, ಅಥವಾ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಹಾಕಿರ್ತೀನಿ. ಸೊ ನೀವು ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಇಲ್ಲಿ ಈ PDF ಇದೆ ನೋಡಿ. ಸೊ ಯಾವೆಲ್ಲ ಪ್ಲೇಸಸ್ನಲ್ಲಿ ಈ ವರ್ಷ ಎಕ್ಸಾಮ್ಸ್ ಕಂಡಕ್ಟ್ ಆಗ್ತಾ ಇದೆ, ಸೊ ಅದೇ ರೀತಿ ಯಾವೆಲ್ಲ ಕಾಲೇಜ್ ಅಲೋಟ್ ಆಗಿದ್ದಾವೆ. ಓಕೆ, ಎಲ್ಲ ಒಂದು ಸಿಟಿ ಡಿಸ್ಟಿಕ್ ಲಿಸ್ಟ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ನೀವು ನೋಡ್ಬೋದು ನಿಮ್ದು ಯಾವ್ದು ಕಾಲೇಜ್ ಅಲೋಟ್ ಆಗುತ್ತೆ ಅಂತ. ಸೊ ಈಗ ಟೈಮ್ ಟೇಬಲ್ ಯಾವಾಗ ಬರುತ್ತೆ. ಸೊ ನೋಡಿ, ಈಗ ಇನ್ನೂ ಎಕ್ಸಾಮಿನೇಷನ್ ಫೀಸ್ ಪೇಮೆಂಟ್ ನಡೀತಾ ಇದೆ. ಸೊ ಟೈಮ್ ಟೇಬಲ್ ನಿಮಗೆ 1 ಮಂತ್ ಬಿಫೋರ್ ಎಕ್ಸಾಮ್ ಬರುತ್ತೆ. ಸೊ ಅದು ಎಕ್ಸಾಮ್ ಅಕ್ಟೋಬರಿಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ನಿಮಗೆ ಸೆಪ್ಟೆಂಬರ್ 1st ವೀಕ್ ಅಥವಾ ಸೆಪ್ಟೆಂಬರ್ 2nd ವೀಕ್ನಲ್ಲಿ ನಿಮ್ಮ ಟೈಮ್ ಟೇಬಲ್ ನಿಮಗೆ ಬರ್ಬೋದು. ಓಕೆ, ಆಮೇಲೆ ಏನಂದರೆ 1 ವೀಕ್ ಬಿಫೋರ್ ಎಕ್ಸಾಮ್ ನಿಮ್ಗೆ ಏನಂದರೆ ಹಾಲ್ ಟಿಕೆಟ್ ಸಿಗುತ್ತೆ. ಸೊ ಈಗ ಟೈಮ್ ಟೇಬಲ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ಎಕ್ಸಾಮ್ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಅದ್ರ 1 ವೀಕ್ ಬಿಫೋರ್ ಏನಂದರೆ ನಿಮಗೆ 7 ಡೇಸ್ ಬಿಫೋರ್ ನಿಮಗೆ ಹಾಲ್ ಟಿಕೆಟ್ ಆನ್ಲೈನಲ್ಲಿ ಅಪ್ಲೋಡ್ ಆಗುತ್ತೆ. ನೀವು ಏನಂದರೆ ವೆಬ್ಸೈಟಿಂದ ಡೌನ್ಲೋಡ್ ಮಾಡಬೇಕು, ನಿಮ್ಮ ರೋಲ್ ನಂಬರ್ ಎಲ್ಲ ಹಾಕಿ. ಓಕೆ, ಸೊ ಎಕ್ಸಾಮಿನೇಷನ್ ಫೀಸ್ ಯಾರು ಪೇ ಮಾಡ್ತಾರೋ ಅವರಿಗೆ ಅಷ್ಟೇ ಹಾಲ್ ಟಿಕೆಟ್ ಸಿಗುತ್ತೆ. ಓಕೆ, ನೀವು ಎಕ್ಸಾಮಿನೇಷನ್ ಫೀ ಪೇ ಮಾಡಿಲ್ಲ ಅಂದರೆ ನಿಮಗೆ ಹಾಲ್ ಟಿಕೆಟ್ ಜನರೇಟ್ ಆಗೋದಿಲ್ಲ. ಸೊ ಎಕ್ಸಾಮಿನೇಷನ್ ಫೀಸನ್ನು ನೀವು ಪೇ ಮಾಡಬೇಕಾಗತ್ತೆ. ಓಕೆ, ಅದೇ ರೀತಿ ನಿಮಗೆ ಯಾವ ಸೆಂಟರ್ ಸೆಲೆಕ್ಟ್ ಮಾಡಬೇಕು ಅಂದರೆ ನೋಡ್ಬೋದು ಇಲ್ಲಿ ಇಷ್ಟೆಲ್ಲ ಸೆಂಟರ್ ಲಿಸ್ಟ್ ಕೊಟ್ಟಿದ್ದಾರೆ. ನಿಮ್ಗೆ ಆನ್ಲೈನ್ ಕೂಡ ಆಪ್ಷನ್ ಇರುತ್ತೆ. ಓಕೆ, ಸೊ ಅದೇ ರೀತಿ ಕೆಲವೊಂದು ಸೆಂಟರ್ಸ್ಗೆ ಎರಡೆರಡು ಕಾಲೇಜಸ್ ಕೂಡ ಕೊಟ್ಟಿದ್ದಾರೆ. ಲೈಕ್ ಇಲ್ಲಿ ಒಂದು ಗದಗ್ ಅಂತ ಇದೆ, ಗದಗ್ 1, ಗದಗ್ 2 ಅಂತ ಇದೆ. ಓಕೆ, ಸೊ ಇದರಲ್ಲಿ ನಿಮಗೆ ಯಾವುದು ನಿಯರ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಓಕೆ, ಆ್ಯಂಡ್ ಇನ್ನೊಂದು ಇಲ್ಲಿ ಏನಂದರೆ ಈಗ ಕಲಬುರಗಿನಲ್ಲಿ ನೋಡ್ಬೋದು 1, 2 ಕೊಟ್ಟಿದ್ದಾರೆ. ಸೊ ಎರಡೆರಡು ಕಾಲೇಜಸ್ ಇದ್ದಾವೆ. ನಿಮಗೆ ಯಾವ ಕಾಲೇಜಿನಲ್ಲಿ ನಿಯರ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಇನ್ನೊಂದು ಏನಂದರೆ ಜನವರಿ ಸೈಕಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ. ಸೊ ಈಗ ಏನಂದರೆ ಮೇ ಜೂನ್ನಲ್ಲಿ ಎಕ್ಸಾಮಿನೇಷನ್ ಎಲ್ಲ ಆಗಿದ್ದು. ಸೊ ರಿಸಲ್ಟ್ ಯಾವಾಗ ಅಂತ ಸ್ಟೂಡೆಂಟ್ಸ್ ಕಾಮೆಂಟ್ ಬಾಕ್ಸ್ನಲ್ಲಿ ಕೂಡ ಕೇಳ್ತಾ ಇದ್ದಾರೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೇಳ್ತಾ ಇದ್ದಾರೆ. ಸೊ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ, ಆಗಸ್ಟ್ ಲಾಸ್ಟ್ ವೀಕ್ನಲ್ಲಿ ಬಿಡ್ತಾರೆ. ಓಕೆ, ಸೊ ಆಗಸ್ಟ್ ಲಾಸ್ಟ್ ವೀಕ್ನಲ್ಲಿ ನಿಮಗೆ ರಿಸಲ್ಟ್ ನಿಮ್ಮ ಜನವರಿ ಸೈಕಲ್ದು ಬಿಡ್ತಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೆ. ಆ್ಯಂಡ್ ಇನ್ನೂ ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ನಿಮಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ದು ಸಪ್ರೇಟ್ ಸ್ಟೂಡೆಂಟ್ ಗ್ರೂಪ್ ಇದ್ದಾವೆ ಟೆಲಿಗ್ರಾಮ್ನಲ್ಲಿ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಜಾಯ್ನ್ ಆಗಿ. ಥ್ಯಾಂಕ್ ಯು.